ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಂದಾ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಸೀರೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ನನ್ನದೇ ಸೀರೆಗಳು. ಅಂದರೆ ನಾನು ಸ್ವಲ್ಪ ಮಾತ್ರ ತೋರಿಸ್ತಿರೋದು. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವೊಂದು ಈ ಸೀರೆನ ಬ್ಲೌಸ್ಗಳು ಕೆಲವೊಂದು ಆಗ್ತಿರಲ್ಲ. ನಾನು ಯಾವ ರೀತಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ, ಯಾವ ಥರ ನಾನು ಸಿಂಪಲಾಗಿ ರೆಡಿ ಆದರೂ ಕೂಡ ಯಾವ ಥರ ಕಾಣಿಸ್ತೀನಿ, ಏನೇನು ಈ ಸೀರೆಗೆ ಮ್ಯಾಚ್ ಆಗೋಂಥದನ್ನ ಯಾವ್ಯಾವ ಮೇಕಪ್ ಐಟಮ್ಸ್ ಆಗಿರ್ಬೋದು, ಅಥವಾ ಏನೇನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಮದುವೆಗೆ ನಾನು ಎಲ್ಲರ ಮದುವೆ ಆಯಿತು, ಏನಾದ್ರು ಫಂಕ್ಷನ್ಗೆ ಹೋದಾಗ ನಾನು ಯಾವ ರೀತಿ ರೆಡಿ ಆಗ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವು ಸೀರೆಗಳನ್ನು ತೋರಿಸ್ತಾ ಇದ್ದೀನಿ ನಾನು. ಅಂದರೆ ನಾನು ಎಲ್ಲಿ ಕೆಲವು ಫೋಟೋ ತೊಗೊಂಡಿದ್ದೀನೋ ಆ ರಿಲೇಟೆಡ್ ಸೀರೆನ ಹಾಕಿದ್ದೀನಿ. ನೋಡೋಣ ಬನ್ನಿ. ಅದಕ್ಕೂ ಮುಂದೆ ಯಾರೆಲ್ಲ ನಂದಾ ದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಇವಾಗ ತೋರಿಸ್ತಿರೋ ಪಿಂಕ್ ಕಲರ್ ಬ್ಲೌಸ್ ಬಂದುಬಿಟ್ಟು ಆ ಸೀರೆಗೆ ಮ್ಯಾಚ್ ಅಲ್ಲ. ಅಂದರೆ ಈ ಸೀರೆಯಲ್ಲಿ ಬಂದುಬಿಟ್ಟು ಆ ಬ್ಲೌಸ್ ಅಲ್ಲ, ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿರೋದು. ನಾನು ಬ್ಯಾಕ್ ತೋರಿಸ್ಬೇಕಾಗಿತ್ತು, ಬಟ್ ನಿಮ್ಗೆ ತೋರಿಸಲೇ. ಬ್ಯಾಕ್ ಚಿಪ್ ಹೌದು, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇದು ಸೀರೆ ಬಂದುಬಿಟ್ಟು ಒಳಗಡೆ ಪಲ್ಲು ಬಂದು ಮ್ಯಾಚ್ ಆಗೋದ್ರಿಂದ ನಾನು ಆ ಕಲರ್ನ ಚೂಸ್ ಮಾಡಿರೋದು. ಇದು ಟಿಶ್ಯೂ ಪೇಪರ್ ಥರ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಸಿಲಿಗೆ ಹೋದರೆ ಒಂದು ಕಲರ್ ಕಾಣಿಸುತ್ತೆ, ಮನೆ ನೆರಳಲ್ಲಿದ್ದರೆ ಒಂಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಇದು ಯಾವ ಥರ ರೇಷ್ಮೆ ಅಂತೇಳಿ ಐಡೆಂಟಿಫೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಉಟ್ಕೊಂಡಾಗಂತೂ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ನಾನು ಫೋಟೋ ಒಂದು ಹಾಕಿದ್ದೀನಿ, ಇದಕ್ಕೆ ಯಾವ ಥರ ಇದು ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ ಅಂತ ಕೂಡ ವಿತೌಟ್ ಜ್ಯುವೆಲರಿ ಇರೋದು ಫೋಟೋ ಹಾಕಿದ್ದೀನಿ. ನೋಡಿ, ನಿಮಗೆ ಇಷ್ಟ ಆದರೆ ಲಿಂಕ್ ಕಳಿಸಿದ್ರೆ ಕಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನೋಡಿ ಪಲ್ಲು ಈ ಥರ ಇರೋದ್ರಿಂದನೇ ನಾನು ಆ ಬ್ಲೌಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಕಲರ್ ಬಂದು ನೋಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಆ ಬ್ಲೌಸ್ದು ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು 300 ಮಾತ್ರ. ನಾವು ಬೇರೆ ಬಟ್ಟೆ ತೊಗೊಂಡು ಮ್ಯಾಚ್ ಮಾಡ್ಕೊಳ್ತೀವಿ ಅಂದರೆ ಅದು ಕರೆಕ್ಟಾಗಿ ಸೂಟ್ ಆಗೋಂಥದ್ದು ಬರೋಲ್ಲ, ಹೆಚ್ಚು ಕಡಿಮೆ ಬರುತ್ತೆ. ಮತ್ತು ಸ್ಟಿಚ್ ಮಾಡಿಸೋದಕ್ಕೆ 800-1000 ಎಲ್ಲ ಹೋಗುತ್ತೆ. ಬೇಡ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಈ ಸೀರೆ ಬಂದುಬಿಟ್ಟು ಪ್ರೈಸ್ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಐಡೆಂಟಿಫೈ ಮಾಡಿ. ಇದನ್ನು ತಗೊಂಡು ಸುಮಾರು 6 ವರ್ಷ ಕಂಪ್ಲೀಟ್ ಆಯಿತು. ನೋಡಿ, ಹೆವಿ ವರ್ಕ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗಂತೂ. ಮತ್ತು ಇದು ಹೆವಿ ಇರೋದ್ರಿಂದ ನಮಗೆ ಬೇಗ ಉಟ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇದು 10 ನಿಮಿಷದಲ್ಲಿ ಯಾವ ಥರ ಉಟ್ಕೊಳ್ಳೋದು ಅಂಥೇಳಿ ಕೆಲವು ಟಿಪ್ಸ್ನ ಹೇಳ್ತೀನಿ. ಬಟ್ ನಾನು ಮಾಡಿ ತೋರಿಸ್ತೀನಿ, ಉಟ್ಕೊಂಡು ತೋರಿಸಲ್ಲ, ಹಂಗೆ ತೋರಿಸ್ತೀನಿ. ನಿಮಗೆ ಆ ಟಿಪ್ಸ್ ಇಷ್ಟ ಆದರೆ ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಒಂದು 10 ನಿಮಿಷದಲ್ಲಿ ಈ ಥರ ಹೆವಿ ವರ್ಕಿರೋ ಸೀರೆ ಕೂಡ ಉಟ್ಕೋಬೋದು. ಯಾವ ಥರ ಅಂತ ನಾನು ಕೂಡ ಈ ಟಿಪ್ಸನ್ನು ಫಾಲೋ ಅಪ್ ಮಾಡ್ತೀನಿ. ಸೊ ನನಗೆ 2 ಚಿಕ್ಕ ಮಕ್ಕಳಿರೋದ್ರಿಂದ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಈ ಥರ ಮತ್ತೆ ಉಟ್ಕೊಳ್ಳೇಬೇಕಾಗುತ್ತಲ್ವ. ನೋಡಿ ಚೆನ್ನಾಗಿದೆನಾ? ನೋಡಿ, ಇದು ಬ್ಲೌಸ್ ಕಲೆಕ್ಷನ್ ಬಂದುಬಿಟ್ಟು ನಿಮಗೆ ಡಿಸೈನ್ ಆಯಿತು, ಸ್ಟಿಚಿಂಗ್ ಆಯಿತು. ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಕೂಡ ಮಾಡ್ಬೋದು. ನೋಡಿ, ಚೆನ್ನಾಗಿದೆ ಅಂತ ನನಗೂ ಕೂಡ ಅನ್ನಿಸ್ತು. ಇದು ನಾನು ತೊಗೊಂಡಿದ್ದಲ್ಲ, ನಮ್ಮ ಮನೆಯವ್ರು ಕೊಡಿಸಿದ್ದು. ಅಂದರೆ ನಾನು ತೊಗೊಳೋದಕ್ಕೆ ನಾನು ಕೂಡ ಹೋಗಿರಲಿಲ್ಲ, ಅವರೇ ತೊಗೊಂಡು ಬಂದು ನನಗೆ ಕೊಟ್ಟಿರೋದು. ಇದರ ಪ್ರೈಸ್ ಬಂದುಬಿಟ್ಟು 8000. ನೋಡಿ, ತುಂಬ ಹೆವಿ ವರ್ಕ್ ಇದೆ. ಮತ್ತು ಇದನ್ನು ಕೇವಲ 10 ನಿಮಿಷದಲ್ಲಿ ಉಟ್ಕೋಬೋದು. ನಿಮಗೆ ಆ ಟಿಪ್ಸು ಬೇಕಂತ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದರಲ್ಲೇ ಮಾಡಿ ಹಾಕೋಣ ಅಂದ್ಕೊಂಡೆ, ಬಟ್ ವೀಡಿಯೋ ತುಂಬ ಇನ್ನೂ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಂದರೆ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಯಾವುದಾದ್ರು ಇಷ್ಟು ಸೀರೆಯಲ್ಲಿ ಯಾವ ಸೀರೆನ ನಿಮಗೆ ಆ ಥರ ಟಿಪ್ಸ್ ಯೂಸ್ ಮಾಡಿಬಿಟ್ಟು 10 ಮಿನಿಟ್ಸಲ್ಲಿ ಹಾಕ್ಕೋಬೋದು ಅಂತೇಳಿ ಕಮೆಂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ತೋರಿಸ್ತೀನಿ. ಪಿಂಕ್ ಸೀರೆ ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಇದು. ನೋಡಿ, ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಕೆಲವು ಸೀರೆ ಉಟ್ಕೊಂಡಿರೋದನ್ನ ಫೋಟೋಸ್ ಹಾಕಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇದು ಬಾರ್ಡರ್ ಬಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಉಟ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಇದ್ರ ಬ್ಲೌಸ್ ಬಂದುಬಿಟ್ಟು ಬ್ಯಾಕ್ ಸೈಡು ಈ ಥರ ಪಾಪ ಮೆಜರ್ಮೆಂಟನ್ನು ನಾನು ಬರೀ ಬಾಯಿ ಮಾತಲ್ಲಿ ಹೇಳಿರೋದಕ್ಕೆ ಇದನ್ನು ಬಂದುಬಿಟ್ಟು ಕೊಟ್ಟೂರಲ್ಲಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಅಕ್ಕಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮಕ್ಕ ಈ ವಿಡಿಯೋ ಮೂಲಕ ಅಕ್ಕಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಈ ಸೀರೆ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪಿಂಕ್ ಕಲರ್ ನನಗೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಕಲರ್ ಕೂಡ ಹೌದು. ನೋಡಿ, ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಸ್ಕೊಂಡಿದ್ದೀನಿ. ಬಾರ್ಡ್ರು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಕೂಡ ಒಂದು ಲೈಕಿಂದ ನನಗೆ ಇನ್ನಷ್ಟು ವಿಡಿಯೋನ ಮಾಡಬೇಕನ್ನೋ ಒಂದು ನೋಡಿ, ಸ್ಟೋನು ಚಿಕ್ಕದಾಗಿದೆ, ತುಂಬ ಹೆವಿ ಇಲ್ಲ ಇದು.
ನೋಡಿ ಬ್ಲೌಸ್ ನೋಡಿ ಅದೇ ಥರ ಬ್ಲೌಸ್ ಬಂದುಬಿಟ್ಟು ನಾನು ಬೇರೆ ಕಡೆ ಸ್ಟಿಚ್ ಮಾಡಿದ್ದು. ನನಗೆ ಆ ಬ್ಲೌಸ್ ಇಷ್ಟ ಆಗಿರೋದಕ್ಕೆ ಕೆಲವು ಕಡೆ ನಾನು ಜಾಸ್ತಿ ಹೊಲಿಸಿರ್ಲಿಲ್ಲಲ್ಲ, ಸೊ ಅದೇ ಥರನೇ ಸೇಮ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಅದೇ ಮೆಜರ್ಮೆಂಟು ಅದೇ ಡಿಸೈನ್ ಹೇಳ್ಬಿಟ್ಟು ನಾನು KGF ಅಲ್ಲಿ ಹೊಲಿಸ್ಕೊಂಡಿದ್ದು ಬ್ಲೌಸ್. ಹೌದು, ಅಂದರೆ ಯೆಲ್ಲೋ ಕಲರ್ ನನ್ನ ಹತ್ರ ಇರಲಿಲ್ಲ. ಇದೇ ಫಸ್ಟು ಟೈಮ್ ನಾನು ತೊಗೊಂಡಿದ್ದು ಸೀರೆ. ಇದು ಬಂದುಬಿಟ್ಟು ಒಂದು ವರ್ಷ ಆಯ್ತು ನಾನು ತೊಗೊಂಡು. ಮತ್ತು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಚೇಂಜ್ ಮಾಡಿದ್ರು, ಕೆಳಗಡೆ ಈ ಥರ ಡಿಸೈನ್ ಇಟ್ಟಿದ್ದಾರೆ. ನಿಮಗೆ ನನ್ನ ಬ್ಲೌಸ್ ಕಲೆಕ್ಷನ್ಸು ಅಥವಾ ಸ್ಟಿಚ್ಚಿಂಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಕೂಡ ಮಾಡ್ಬೋದು. ನೋಡಿ ಈ ಸೀರೆ ನನಗೆ ಯೆಲ್ಲೋ ಕಲರ್ ಇರಲೇ ಇಲ್ಲ, ಯಾವ ಸೀರೆನೂ ಇರಲಿಲ್ಲ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಫುಲ್ ನೋಡಿ, ಯಾಕಂದರೆ ನಾನು ಯಾವ ಥರ ಉಟ್ಕೊಂಡಿದ್ದೀನಿ, ಇದಕ್ಕೆಲ್ಲ ಯಾವ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ, ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನಾನು ರೆಡಿಯಾಗಿರೋದನ್ನ ಒಂದು ಫೋಟೋ ಎಲ್ಲ ಸೀರಿಯಲೆಲ್ಲ ಒಂದು 3 ಇಂದ 4 ಫೋಟೋ ಹಾಕಿದ್ದೀನಿ. ವಿಡಿಯೋ ಮಿಸ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಅಪೋಸಿಟ್ ಕಲರ್ ತುಂಬ ಅಲ್ಲ, ಇವಾಗೆಲ್ಲ ಟ್ರೆಂಡ್ ಅದೇ ಥರ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನನ್ನ ಮಗಳ ಬರ್ತಡೇಗೂ ಹಾಕ್ಕೊಂಡಿದ್ದೀನಿ. ಇದು ಅದೇ ಫೋಟೋನ ನಿಮಗೆ ಶೇರ್ ಕೂಡ ಮಾಡಿದ್ದೀನಿ, ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ. ವಿಡಿಯೋ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇದಕ್ಕೆ ಬ್ಲೌಸ್ ಬಂದಿಲ್ಲ, ಅಂದರೆ ಬ್ಲೌಸ್ ಬಂದು ನಾನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಇದನ್ನು ಜಾಸ್ತಿ ಉಟ್ಕೊಂಡಿಲ್ಲ. ಯಾಕೆ ಉಟ್ಕೊಂಡಿಲ್ಲ ಅಂತಂದು ನೆಕ್ಸ್ಟಲ್ಲಿ ಹೇಳ್ತೀನಿ. ಯಾವಾಗ ಒಂದು ಸಲ ಸಂದರ್ಭ ಬಂದು ಇನ್ನಷ್ಟು ಸೀರೆ ಕಲೆಕ್ಷನ್ಸ್ ಏನಾರ ತೋರಿಸೋ ಸಂದರ್ಭ ಬಂದರೆ ಆಗ ಹೇಳ್ತೀನಿ. ಇದಕ್ಕೆ ನಾನು ಉಟ್ಕೊಂಡಿಲ್ಲ, ನಾನು ಸ್ಟಿಚ್ಚು ಮಾಡಿಸ್ಕೊಂಡಿಲ್ಲ. ತಂದಿರೋ ಸೀರೆ ಅಂದರೆ ಚೆನ್ನಾಗಿದೆ, ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಒಂದ್ಸರಿನೂ ಉಟ್ಕೊಂಡು ಟ್ರೈ ಮಾಡಿಲ್ಲ ಇದನ್ನು. ಹೊಸ ಸೀರೆ ಹಂಗೆ ಇದೆ ನೋಡಿ, ಬಾರ್ಡರ್ ಕೂಡ ಏನಾಗಿಲ್ಲ, ತುಂಬ ಚೆನ್ನಾಗಿದೆ ಇದು ಕೂಡ. ಬಟ್ ಇದ್ರ ಸ್ಟಿಚ್ ಮಾಡ್ಕೊಂಡಿಲ್ಲ ನಾನು. ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದಷ್ಟೇ. ಇದು ಬಂದು ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಯಾವ ಕಲರು ನನಗೆ ಮ್ಯಾಚ್ ಆಗೋದು, ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ನೋಡಿ ಈ ಥರ ಸೀರೆನ 10 ಮಿನಿಟ್ಸಲ್ಲಿ ಉಟ್ಕೋಬೋದು. ಅದನ್ನು ಇದೇ ವಿಡಿಯೋದಲ್ಲಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಸೀರೆ ತೋರಿಸೋದು ಜಾಸ್ತಿ ಟೈಮ್ ಆಗೋಯಿತು. ಈ ಸೀರೆ ಬಂದುಬಿಟ್ಟು ಇದು ಫ್ರೆಂಡ್ಸ್, ಇದು ನಮ್ಮ ತಂಗಿದವ್ರು, ನಂದಲ್ಲ. ಸುಮಾರು 10-12 ವರ್ಷ ಆಯಿತು ಈ ಸೀರೆ ತೊಗೊಂಡು. ಈಗ ನಾನು ಯಾವಾಗಾದರೂ ಒಂದು ಸರಿ ರೇರ್ ಉಟ್ಕೊಳ್ಳೋದು. ಇದು ಮೇ ಬಿ 4,500 ಅಂದ್ಕೊಳ್ತೀನಿ. ನಮ್ಮ ತಂಗಿ ಇದು ಅವಳು ಮದುವೆಯಲ್ಲಿ ತೊಗೊಂಡಿರೋ ಸೀರೆ ಇದು ಮೇ ಬಿ 2010ರಲ್ಲಿ ತೊಗೊಂಡಿರೋದು, ಹಂಗಾಗಿ ಸ್ವಲ್ಪ ಇದಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ಸೀರೆಗಳು, ಪರವಾಗಿ. ನಾನು ಇನ್ನಷ್ಟು ಸೀರೆ ಇದೆ ಫ್ರೆಂಡ್ಸ್, ನಾನು ಕೆಲವು ಮಾತ್ರ ನಿಮ್ಗೆ ತೋರಿಸ್ತಿರೋದಷ್ಟೇ. ನೋಡಿ ಈ ಸೀರೆ ಬಂದುಬಿಟ್ಟು ಅದು ಸ್ಟೋನ್ ಹಾಕಿದಾರಲ್ವ, ಇದು ಸ್ಟೋನ್ ಹೋಗಿದೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದುಬಿಟ್ಟು 3,500 ಹೌದು. ಅದು ಇದನ್ನ ನನ್ನ ಎಂಗೇಜ್ಮೆಂಟ್ಗೆ ಅಂತ ತೊಗೊಂಡಿದ್ದೆ. ನೋಡಿ ಅದೆಲ್ಲ ಕುಚ್ಚು ಕಟ್ಸಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದು ಓಪನ್ ಮಾಡಿ ತೋರ್ಸೋಕ್ಕಾಗಿಲ್ಲ, ನಾನೇ ವಿಡಿಯೋ ಮಾಡೋದ್ರಿಂದ. ಇದರಲ್ಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಉಟ್ಕೊಂಡಾಗಂತೂ ಇದ್ರ ಫೋಟೋ ಹಾಕಿಲ್ಲ ನಾನು, ಯಾಕಂದರೆ ಕೆಲವು ಫೋಟೋ ಮಾತ್ರ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ, ನಿಮಗೂ ಇಷ್ಟ ಆಯ್ತು ಅಂದರೆ. ಇದು ಬಂದುಬಿಟ್ಟು ಕಂಪ್ಲಿಯಲ್ಲಿ ಸ್ಟಿಚ್ ಮಾಡಿಸಿದ್ದು. ಯಾರಾದರೂ ಕಂಪ್ಲಿ ಅವ್ರು ನೋಡ್ತಾ ಇದ್ರೆ ಅವ್ರಿಗೂ ಹಾಯ್. ನೋಡಿ ಇಷ್ಟು ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಯಾರಿಗಾರೋ 10 ಮಿನಿಟ್ಸಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು, ಅರ್ಜೆಂಟಾಗಿ ಮಕ್ಕಳಿದ್ದಾರೆ ಅಂತಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ನೋಡಿ ಇದು ಬೆಲ್ಟ್ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಫ್ರೆಂಡ್ಸ್. ಇದು ಬಾಡಿ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಈ ಬೆಲ್ಟ್ ಸೊಂಟಕ್ಕೆ ಕಟ್ಕೊಳ್ಳೋದ್ರಿಂದ ಅಂದರೆ ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಸೀರೆಗೆ ಇದು ಹಾಕ್ಕೊಂಡ್ರೆ ಎಷ್ಟು ಲುಕ್ ಕಾಣಿಸುತ್ತೆ ಅಂತಂದರೆ ಲಾಸ್ಟ್ ನಾನು ವಿಡಿಯೋದಲ್ಲಿ ನೋಡಿ ಫೋಟೋ ಹಾಕಿದ್ದೀನಿ. ನಾನು ಪ್ರತಿಯೊಂದು ಸೀರೆಗೂ ಇದನ್ನೇ ಹಾಕೋದು. ನೋಡಿ ಈ ಸೀರೆ ಕೂಡ ಹಾಕ್ಬೋದು, ಈ ಯೆಲ್ಲೋ ಕಲರ್ ಸೀರೆ ಕೂಡ ಮ್ಯಾಚ್ ಆಗುತ್ತೆ. ಆಮೇಲೆ ನೋಡಿ ಇಲ್ಲಿ ಕಾಣಿಸುತ್ತೆ, ಮತ್ತು ಇಲ್ಲಿ ಪಿಂಕ್ ಸೀರೆ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದನ್ನು ಕೂಡ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ. ಮತ್ತು ಸಿಂಪಲ್ ಮೇಕಪ್ ಮಾಡ್ಕೊಂಡಿರೋದು ನಾನು. ನೋಡಿ ಈಗೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ, ನಾನು ಅದು ಬೆಂಗಳೂರಲ್ಲಿ ತೊಗೊಂಡಿದ್ದು. ಇದು ನೋಡಿ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಮೊನ್ನೆ ಯುಗಾದಿ ಹಬ್ಬದಲ್ಲಿ ತೊಗೊಂಡಿದ್ದು ಸೀರೆ ಹೌದು. ನಾನು ಕೆಲವೊಂದಕ್ಕೆಲ್ಲ ಬ್ಲೌಸ್ ಏನೋ ನನಗೆ ಆಗಿಲ್ಲ ಅಂತಂದರೆ, ಡೆಲಿವರ್ ಆದಮೇಲೆ ಸ್ವಲ್ಪ ವ್ಯತ್ಯಾಸ ಅನಿಸುತ್ತಲ್ಲ ಬಾಡಿ, ಆಗ ನಮಗೇನಾರ ಬ್ಲೌಸ್ ಆಗಿಲ್ಲ ಅಂತಂದರೆ ನಾನು ಸ್ಟಿಚ್ ಮಾಡಿಸ್ಕೊಂಡ್ರೆ ಜಾಸ್ತಿ ರೇಟ್ ಆಗುತ್ತೆ, ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ತರಿಸ್ಕೊಳ್ತೀನಿ. ಸೊ ಇದಕ್ಕೆ ನಾನು ಆ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ, ಸಡನ್ನಾಗಿ ಉಟ್ಕೋಬೇಕಂತ ಅನಿಸ್ತು. ಬಟ್ ಹೊಸದೌದು ಈ ಸೀರೆ, ಇದಕ್ಕೆ ಬ್ಲೌಸ್ ಕೂಡ ಇರಲಿಲ್ಲ. ಏನು ಮಾಡೋದು ಅಂದರೆ ಸಡನ್ನಾಗಿ ಒಂದು ಪ್ಲ್ಯಾನ್ ಬಂತು, ಈ ಸೀರೆಗೆ ಇದು ಬೆಲ್ಟ್ ಹಾಕೋಣ, ಇದು ಮ್ಯಾಚ್ ಆಗುತ್ತೆ ಅಂದರೆ ಈ ಸ್ಟೋನ್ ಬಂದುಬಿಟ್ಟು ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ, ಬಟ್ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಸಡನ್ನಾಗಿ ಇದು ಫ್ಲ್ಯಾಶ್ ಆಯಿತು. ಬ್ಲೌಸ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಸ್ಟಿಚ್ ಕೂಡ ಮಾಡಿಸಿಲ್ಲ, ಬಟ್ಟೆ ಹಂಗೆ ಇದೆ ಅದು. ಇದನ್ನು ಕೂಡ ನಾನು ಆನ್ಲೈನಲ್ಲೇ ತೊಗೊಂಡಿದ್ದು. ಇದ್ರ ಪ್ರೈಸ್ನ ಗೆಸ್ ಮಾಡಿ ನೋಡೋಣ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತೀರಾ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಇನ್ನೊಂದು ಸೀರೆ ರೆಡ್ ಕಲರ್ ಸೀರೆಗೆ ಈ ಬ್ಲೌಸ್ ತೊಗೊಂಡಿದ್ದೆ. ಈ ಬ್ಲೌಸು ಆ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನೇ ಪ್ಲ್ಯಾನ್ ಮಾಡಿಕೊಂಡೆ.
ಆ ರೆಡ್ ಕಲರ್ ಬ್ಲೌಸ್ಗೆ ರೆಡ್ ಕಲರು ಬ್ಯಾಂಗಲ್ಸ್ ಹಾಕ್ಕೊಳ್ಳೋಣ. ಮತ್ತು ಹೂ ಬಂದುಬಿಟ್ಟು ನಾನು ನಾರ್ಮಲಾಗಿ ಹೂ ಜುಟ್ಟು ಹಾಕ್ಕೊಂಡಿದ್ದೆ, ಅಂದರೆ ಸ್ವಲ್ಪ ಲೂಸ್ ಏರಿಸ್ಬಿಟ್ಬಿಟ್ಟು ಅದಕ್ಕೆ ನಾನು ಇದು ಕನಕಾಂಬರ ಹೂ ಮುಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅಂದರೆ ಬಿಂದಿ ಎಲ್ಲ ಇಟ್ಟಿರ್ತೀವಲ್ಲ ರೆಡ್ ಕಲರಾಗಿ ಬೈತಲ್ಲಿಗೆ ತುಂಬ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ, ಮ್ಯಾಚ್ ಆಗ್ಬೋದು ಅಂತ ಗೆಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ. ಇದ್ರ ಫೋಟೋ ಕೂಡ ಹಾಕಿದ್ದೀನಿ ನೋಡಿ. ಅದಕ್ಕೆ ನಿಮಗೆ ವೀಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಿರೋದು. ಈ ಸೀರೆ ಉಟ್ಟಾಗ ನಾನು ಇಷ್ಟೇ ಯೂಸ್ ಮಾಡಿರೋದು, ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಆದರೂ ನೋಡಿ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿದವರೆಲ್ಲ ಇದೇ ಸೀರೆ ಬ್ಲೌಸ್ ಹೌದಾ ಅಂತ ಕೇಳ್ತಿದ್ರು, ಬಟ್ ಅಲ್ಲ, ಅದು ಇದು ಪೀಸ್ ತೋರಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ, ನೀವು ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾವ ಕಾರಣಕ್ಕೂ. ನೋಡಿ, ನಾನು ಕೆಲವೊಂದನ್ನೆಲ್ಲ ಆನ್ಲೈನೆಲ್ಲ ಜಾಸ್ತಿ ಪರ್ಚೇಸ್ ಮಾಡೋದು. ನಿಮಗೆ ಯಾವುದಾದ್ರೂ ನಿಮಗೆ ಬೇಕನ್ನಿಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ. ನೋಡಿ, ನಾನು ಇದು ಹೇರ್ ಸ್ಟೈಲ್ಗೂ ಈ ರೇಷ್ಮೆ ಸೀರೆಗಳನ್ನ ಉಟ್ಕೊಂಡಾಗ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಂದರೆ ಲಿಂಕ್ ಹಾಕ್ತೀನಿ, ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ಟ್ರೆಂಡು, ಯಾವುದೇ ಗೋಲ್ಡ್ ಜ್ಯುವೆಲರಿ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಇವಾಗೆಲ್ಲ ಟ್ರೆಂಡ್ ಅಲ್ವಾ. ಈ ಥರ ನಾನು ಹಾಕಿಲ್ಲ, ಬಟ್ ಹಾಕೊಳ್ಳೋಣ ತೊಗೊಂಡಿದ್ದೀನಿ ನೋಡಿ. ಆ ನೆಕ್ಲೆಸ್ ಬಂದುಬಿಟ್ಟು ಮ್ಯಾಚಿಂಗ್ ಸೇಮ್ ಇರಬೇಕು, ಅಂದರೆ ಲುಕ್ ಚೆನ್ನಾಗಿ ಕಾಣಿಸೋದು. ಆ ಯೆಲ್ಲೋ ಕಲರ್ ಸೀರೆಗೆ ಆಗಲಿ ರೆಡ್ ಕಲರ್ ಬ್ಲೌಸ್ ಬಂದಿದೆ ಅಲ್ವಾ, ಇವಾಗ ಬಳೆ ರೆಡ್ಡು ಮತ್ತು ನೆಕ್ಲೆಸ್ ರೆಡ್ಡು, ಕಿವಿ ಹೋಲೆ ದಪ್ಪಂದು. ಕೂಲಿಂಗ್ ಗ್ಲಾಸ್ ಬೇಕಂದರೆ ನಿಮಗೆ ಸ್ಪೆಕ್ಸ್ ಹಾಕ್ಬೋದು, ಇಲ್ಲಾಂದರೆ ಬೇಡ. ಬೇಸಿಗೆರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಸ್ಟಿಕ್ಕರ್ ಅಷ್ಟು ದಪ್ಪದು. ಮತ್ತು ಇದು ನಾನು ಏರ್ಗೆ ಹಾಕ್ಕೊಳ್ಳೋದೇ ತೊಗೊಂಡಿರೋದು. ಇದಕ್ಕೆ ಒಂದು ಬನ್ನು ಕೂಡ ಬೇಕು, ಏರ್ ಬನ್ನು ಶಾಪಲ್ಲಿ ಸಿಗುತ್ತೆ. ಲಾಸ್ಟಲ್ಲಿ ನಾನು ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕಂತ ಹಾಕಿದ್ದೀನಿ. ನಿಮಗೆ ಅಲ್ಲಿ ಫೋಟೋದಲ್ಲಿ ಕ್ಲಿಯರಾಗಿ ಕಾಣಿಸಿಲ್ಲ ಅಂತಂದರೆ ನೋಡಿ, ನೀವು ಒಂದೇ ಕೈಗೆ ಬಳೆ ಹಾಕ್ಕೊಳ್ಳೋರು ಈ ಥರ ವಾಚರು ಇಲ್ಲಿ ತೋರಿಸಿದ್ದೀನಲ್ವ, 2 ಬಳೆಯಲ್ಲಿ ಯಾವ್ದಾದ್ರು ಹಾಕ್ಕೋಬೋದು. ಲಿಪ್ಸ್ಟಿಕ್ ಬಂದು ಅಲ್ಲಿ 2 ತೋರಿಸಿದ್ದೀನಿ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ಹಚ್ಕೋಬೋದು. ನಾನು ಕೂಡ ಇದರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ತೀನಿ. ಬೆಲ್ಟ್ನೇ ಇದನ್ನೇ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಗೆ ಏನಾರು ಸ್ಟೋನು ತೊಗೊಳಕ್ಕೆ ಕಷ್ಟ ಅನಿಸಿರೋ ಇದನ್ನು ಒಂದು ನಾವು ಸೀರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಅದೇ ಬಟ್ಟೆಯಲ್ಲಿ ಈ ಥರ ಸ್ಟಿಚ್ ಮಾಡಿಕೊಡ್ತಾರೆ. ಬಟ್ ಇದು ಕೆಲವೊಂದು ಸ್ವಲ್ಪ ದಪ್ಪ ಇರೋರಿಗೆ ಚೆನ್ನಾಗಿ ಕಾಣಿಸಲ್ಲ, ಮುದುರ್ಬಿಡುತ್ತೆ. ಹಂಗಾಗ್ಬಿಟ್ಟು ಈ ಥರ ಬೆಲ್ಟ್ ತೊಗೊಂಡ್ರೆ ತುಂಬ ಒಳ್ಳೇದು ಅಂದ್ಕೊತೀನಿ. ಮತ್ತು ಪೌಚ್ ಯಾಕೆ ತೋರಿಸ್ತಾ ಇದೆ ಅಂದರೆ, ಇಷ್ಟೆಲ್ಲ ಸೀರೆ ಉಟ್ಕೊಂಡಾಗ ನಾವೆಲ್ಲ ಹೋಗ್ತಿರ್ತೀವಿಲ್ಲ, ಈ ಥರ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಪರ್ಸಾದರೂ ಓಕೆ. ಆ ಪರ್ಸಿಗಿಂತೂ ಈಗ ತೋರಿಸ್ದಲ್ಲ ಹ್ಯಾಂಡ್ ಬ್ಯಾಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ. ನೋಡಿ, ಇಷ್ಟೇ ನಾನು ಯೂಸ್ ಮಾಡೋದು. ಆಮೇಲೆ ಸಿಂಪಲ್ ಮೇಕಪ್ ಬಗ್ಗೆ ನಿಮಗೆ ಒಂದು ವೀಡಿಯೋ ಮಾಡಾಕ್ತೀನಿ, ನಾನೇ ಯಾವ ರೀತಿ ನೋಡಿ. ಸೀರೆ ಪಿಂಕ್ ಕಲರ್ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮತ್ತು ಸಿಂಪಲ್ ಮೇಕಪ್ಪು ನೋಡಿ. ಇದರಲ್ಲೇನು ಕೂಡ ಬ್ಲೌಸು ನಿಮಗೆ ಇಷ್ಟ ಆಯ್ತು ಅಂದರೆ ನೋಡಿ, ಆನ್ಲೈನಲ್ಲಿ ತರಿಸಿರೋದು ಇಷ್ಟ ಆಗುತ್ತೆ ಅನ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸಿದೆ. ಸಿಂಪಲ್ ಮೇಕಪ್ನ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಹೇರ್ ಸ್ಟೈಲ್ ಬಗ್ಗೆ ಬಂದು ಈ ರೇಷ್ಮೆ ಸೀರೆಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ನಾನು ವೀಡಿಯೋ ಕೂಡ ಮಾಡಿದ್ದೀನಿ. ಬೇಕಾದ್ರೆ ಆ ಲಿಂಕ್ ನೋಡಿಬಿಟ್ಟು ನೀವು ಹೇರ್ ಸ್ಟೈಲ್ ಆ ಥರ ಮಾಡ್ಕೋಬೋದು, ಒಬ್ಬರೇ ಕೂಡ ಹಾಕ್ಕೋಬೋದು. ನನ್ನ ಮಗಳ ಬರ್ತಡೇ ಫೋಟೋಸ್ ಇವೆಲ್ಲ. ಇದು ಮೊನ್ನೆ ಯುಗಾದಿ ಹಬ್ಬದಲ್ಲಿ ನಾರ್ಮಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.